ನಮಸ್ಕಾರ ಸರ್. ಉಪೇಂದ್ರ ಸರ್, ನಾನು ಶ್ರೀವತ್ಸ. ನಿಮಗೆ ಖುದ್ದಾಗೆ ಈ ವಿಚಾರಗಳನ್ನ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಯಾವ ರೀತಿ ಮಾತಾಡಬೇಕು, ನಿಮ್ಮ ಹತ್ರ ಯಾವ ರೀತಿ ರೀಚ್ ಔಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ನಾನು ನಿನ್ನೆಲ್ಲ ಪ್ರಯತ್ನ ಪಟ್ಟೆ. ಈ ಉಪೇಂದ್ರ ಫ್ಯಾನ್ ಕ್ಲಬ್ ಅನ್ನೋ ಫೇಸ್ಬುಕ್ಕಲ್ಲಿ ನಾನು ಅಷ್ಟೇ ಆಕ್ಟಿವ್ ಇಲ್ಲ. ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಅದರೊಳಗೆಲ್ಲನೂ ಟ್ರೈ ಅಂತೂ ಮಾಡಿದೆ. ಅಷ್ಟು ಗೊತ್ತಾಗಲಿಲ್ಲ ಯಾವ ಥರ ಮೆಸೇಜ್ ಹಾಕಬೇಕು ಅಂತ. ಇಟ್ಸ್ ಲೈಕ್ ಒನ್ ವೇ ಅಲ್ಲೆಲ್ಲನೂ ಅವ್ರು ಪಬ್ಲಿಷ್ ಮಾಡೋದು ನಮಗೆ ಬರುತ್ತೆ, ಬಟ್ ಇಲ್ಲಿಂದ ಕಳಿಸೋದು ಗೊತ್ತಾಗಲಿಲ್ಲ. ಸೊ ನೆವರ್ದಲೆಸ್ ನನಗೆ ಗೊತ್ತಿರೋದು ಒಂದು ವಿಡಿಯೋ ಮಾಡಿ ಅದನ್ನು ಯಾವುದಾದ್ರೂ ಈ ಯೂಟ್ಯೂಬ್ ಮಾಧ್ಯಮದಲ್ಲಿ ಏನಾದರೂ ಕಳಿಸ್ಕೊಟ್ರೆ ಬಹುಶಃ ಅದು ನಿಮಗೆ ರೀಚ್ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಇದು ಖುದ್ದಾಗಿ ನಿಮ್ಮ ಹತ್ರ ಮಾತಾಡಿದ್ದಿದ್ರೆ ಇದನ್ನು ಇನ್ನೂ ಮುಕ್ತವಾಗಿ ಡೈರೆಕ್ಟಾಗಿ ಹೇಳ್ತಾ ಇದ್ದೆ, ಬಟ್ ನಾವು ಇಟ್ ಹ್ಯಾಸ್ ಟು ಗೋ ಥ್ರೂ ದಿಸ್ ಪಬ್ಲಿಕ್ ರೌಟ್. ಇದು ನನಗೆ ಯಾವಾಗ ಗೊತ್ತಾ, 10ನೇ ಕ್ಲಾಸ್ ಕನ್ನಡ ಎಕ್ಸಾಮ್ ಆಗಿದ್ದ ದಿನ ಸಿನಿಮಾ ನಾನು ನೋಡಿದ್ದು. 14 ಜನ ನಾವು ಹೋಗಿದ್ವಿ ನಮ್ಮ ಸ್ಕೂಲಲ್ಲಿ. ಎಲ್ಲ ಯೂನಿಫಾರ್ಮ್ ಹಾಕೊಂಡು ಸಿನಿಮಾ ನೋಡ್ಕೊಂಬಂದಿದ್ವಿ. ಅಲ್ಲಿರುವಂಥ ಮಾಸ್ ಅಪೀಲು, ಒಂದಷ್ಟು ಮಾತುಗಳು ಬಹಳಷ್ಟು ಮಜಾ ಕೊಟ್ಟರು ಸಹ ಅದರೊಳಗೆ ಆ ಸೆಲ್ಫ್ಲೆಸ್ನೆಸ್ ಇತ್ತು. ನಮ್ಮ ತಂದೆ ತಾಯಿಗಳು, ಗುರುಗಳು ಹೇಳ್ಕೊಟ್ಟಿರುವಂಥ ವಿಚಾರಗಳನ್ನೆಲ್ಲ ನೀವು ತುಂಬ ಸೂಕ್ಷ್ಮವಾಗಿ, ಅದ್ಭುತವಾಗಿ, ಇಂಪ್ಯಾಕ್ಟ್ಫುಲ್ ಆಗಿ ತುಂಬಿದ್ರಿ. ಈಗ ಒಂದು ಎಕ್ಸಾಂಪಲ್ಲೇ ತಗೊಳ್ಳಿ. ಈ ಚಾಂದಿನಿ ಅನ್ನೋ ದೀಪ ತನ್ನನ್ನು ತಾನೇ ಉರಿಸ್ಕೊಂಡು ಸೂರ್ಯನಿಗೆ ಬೆಳಕು ಕೊಡ್ತಾಳೆ ಅಲ್ವಾ? ಆ ಥರ ಒಂದು ಪರ್ಸಾನಿಫಿಕೇಶನ್ಗಳನ್ನ ನೀವು ಇಟ್ಟಾಗ ಅದನ್ನು ನೋಡಿದಾಗ ಎಷ್ಟು ಖುಷಿ ಕೊಡ್ತು ಅಂದರೆ ಹೊಸದೇನು ಹೇಳ್ತಾ ಇಲ್ಲ ನೀವು, ಆದರೆ ನಮಗೆ ಅದೇ ಗುರುಗಳು, ತಂದೆ ತಾಯಿಗಳು ಹೇಳ್ಕೊಟ್ಟಿರುವಂಥ ವಿಚಾರಗಳನ್ನೇ ನೀವು ಒಂದು ಮಾಸ್ ಅಪೀಲಲ್ಲಿ ತುಂಬಿಟ್ಟು ಆ ಇಂಪ್ಯಾಕ್ಟ್ಫುಲ್ ಆಗಿ ಹೇಳಿದಾಗ, ಹೌದಲ್ವಾ, ಎಲ್ಲರೂ ಅದು ಹೇಳ್ತಾ ಇರೋದು ಅಷ್ಟೇ, ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಪಡಬಹುದಲ್ವಾ ಅನ್ನೋ ರೀತಿಯಲ್ಲೇ ಆ್ಯಸ್ ಅನ್ ಆಡಿಯನ್ ಅಟ್ಲೀಸ್ಟ್ ನಾನು ಸಾಕಷ್ಟು ಜನ ನನ್ನಂಥವರು ಒಂದು ಪರಿವರ್ತನೆಯ ಹಾದಿಯಲ್ಲಿ ಹೋಗ್ತೀವಿ ಅಲ್ವಾ? ಅದು ಏಯಿಂದ ಇರಬಹುದು. ಅದಾದಮೇಲೆ ಈಗ ನಿಮ್ಗೆ ಉಪೇಂದ್ರ ಸಿನಿಮಾ ಶುರುವಾಗದಾಗ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ, ಈ ಕನ್ನಡಪ್ರಭದಲ್ಲಿ ನಿಮಗೆ ಶುಕ್ರವಾರ ಬೆಳಿಗ್ಗೆ ಆಯಿತು ಅಂದರೆ ಆ ಕನ್ನಡಪ್ರಭ ಇಟ್ಕೊಂಡು ಕೂತಿರ್ತಾ ಇದ್ವಿ ಓದಬೇಕಾದ್ರೆ. ಅದರೊಳಗೆ ಉಪ್ಪಿಯನ್ನು ಹುಡುಕಬಲ್ಲಿರ ಅಂತ ಪೋಸ್ಟರ್ಗಳಲ್ಲಿ ಪ್ರಕೃತಿಯಲ್ಲಿ ಉಪೇಂದ್ರನ ಮುಖ ಹುಡುಕುವಂಥ ಒಂದು ಪ್ರಯತ್ನ, ಅಂದರೆ ನಮ್ಮನ್ನು ನಾವೇ ಹುಡ್ಕೊಳ್ಳೋ ಅಂಥ ಪ್ರಯತ್ನನ ಈ ನಮ್ಮ ಪ್ರಕೃತಿಯಲ್ಲಾಗಿರ್ಬೋದು, ಇನ್ನೊಂದರೊಳಗಾಗಿರ್ಬೋದು, ಆ ಥರ ಒಂದು ಪಜಲ್ ಥರ ಕೊಡ್ತಾ ಇದ್ರಿ. ಆ ಪೋಸ್ಟರಿಂದನೇ ನಾವು ಸಿಕ್ಕಾಪಟ್ಟೆ ಫ್ಯಾನು. ಅಂದರೆ ಈ ಥರ ಬರುತ್ತೆ, ನೋಡಿದ್ರೇನೋ ಓದ್ಕೊಂಬಂದು ಅದನ್ನು ಈ ಕಾಲೇಜ್ಗಳಲ್ಲಿ ಮಾತಾಡೋದು, ನೋಡಿದೆ ಇವತ್ತಿನ ಪೋಸ್ಟರು ಯಾವ ಥರ ಬಂದಿತ್ತು ಉಪ್ಪಿದು, ಆ ಮಜಾ ಕೊಡ್ತಾ ಇದ್ರಿ. ಅಲ್ಲಿಂದ ಶುರು ಆಗ್ತಾ ಇತ್ತು. ನಿಮ್ಮ ಕ್ಯಾಸೆಟ್ ಅದರೊಳಗೆ ನಿಮಗೆ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಕೇಳಿದಾಗ, ಕ್ಯಾಸೆಟ್ಗಳು ಬಂದಾಗ ಅದರೊಳಗೆ ಒಂದು 6 ಸಾಂಗ್ಗಳು ಒಂದಾದ್ಮೇಲೆ ಒಂದಿರೋದು, ಆದರೆ ನಿಮ್ಮದ್ರೊಳಗೆ ಡೈಲಾಗ್ಗಳು, ಅದಕ್ಕೆ ಹಲೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಒಂದು ನಿಮಿಷ ಕೇಳು, ನಾನು ಎಷ್ಟೋ ದಿನದಿಂದ ಕನಸು ಕಂಡಿದ್ದನ್ನು, ಆಸೆ ಪಟ್ಟಿದ್ದನ್ನು ಅಂತ, ಈ ಥರ ಒಂದು ಓಪನಿಂಗು ಕ್ಯಾಸೆಟ್ ಕಮ್ ಹೆಡ್ ಕ್ಲೀನರ್ ಅಂತ ಹೇಳಿದ್ರೆ, ಅಂದರೆ ತಲೆ ತೊಳ್ಕೊಳ್ಳೋದಿಕ್ಕೆ ಒಂದು ವಿಚಾರ ಅಂತ. ನಮ್ಮ ಹೆಡ್ ಮುಂಚೆದು ಸಾಕಷ್ಟು ಜನ ಗೊತ್ತಿರಲ್ಲ, ಹೆಡ್ ಕ್ಲೀನರ್ಗಳು ಬರೋದು ಕ್ಯಾಸೆಟ್ ಪ್ಲೇಯರ್ಗಳಿಗೆ. ಸೊ ಆ ರೀತಿ ಹೆಡ್ ಕ್ಲೀನರ್ ಆಗಿ ಉಪಯೋಗಿಸ್ಕೋ ಇದನ್ನ, ಅಂದರೆ ನಮ್ಮ ಹೆಡ್ ಕ್ಲೀನರ್ ಅನ್ನೋ ರೀತಿಯಲ್ಲಿ ಉಪೇಂದ್ರದು ಆ ಮಾರ್ಕೆಟಿಂಗು, ಪ್ರೆಸೆಂಟೇಷನ್ಸ್ ಆ ಥರ ಇತ್ತು. ಅದಾದಮೇಲೆ ಸಿನಿಮಾ ನೋಡಿದಾಗಲಂತೂ ಆ ರತಿ, ಸ್ವಾತಿ, ಕೀರ್ತಿ, ಅಂದರೆ ನಿಮ್ಮ ಎಂಟರ್ಟೈನ್ಮೆಂಟ್, ಕಮಿಟ್ಮೆಂಟ್, ಅಚೀವ್ಮೆಂಟು, ಈ ಮೂರನ್ನು ಒಟ್ಟಿಗೆ ನಾನು ಸಾಧಿಸಬಲ್ಲೆ ಅಂದರೆ ಅದು ಮುಟ್ಟಾಳ್ತನ ಆಗುತ್ತೆ. ಒಂದನ್ನು ಪಡೆಯೋದಕ್ಕೆ ಎರಡನ್ನು ಬಿಡಲೇಬೇಕು. ಅಲ್ಲೂ ಅಷ್ಟೇ, ನಮ್ಮನ್ನು ನಾವು ನಂದು ಅಂತ ನಮ್ಮ ಬಗ್ಗೆನೇ ಯೋಚನೆ ಮಾಡೋದನ್ನು ಒಂದು ಕ್ಷಣ ಕಮ್ಮಿ ಮಾಡಿದ್ರು, ಒಂದು 10% ಕಮ್ಮಿ ಮಾಡಿದ್ರು ನಾವು ಒಂದು ಸಾಕಷ್ಟು ನೆಮ್ಮದಿಯಾಗಿರ್ಬೋದು ಅಂತ ಅನ್ನೋ ವಿಚಾರಗಳನ್ನ ತುಂಬಿಸಿದ್ರಿ. ಒಂಥರ ಅದು ಅಗೇನ್ ಹೊಸದೇನೂ ಹೇಳಲಿಲ್ಲ, ಬಟ್ ಆ ಸೆಲ್ಫ್ಲೆಸ್ನೆಸ್ ಅನ್ನೋ ಆ DNA ಎಳೆನ ನೀವು ಇಟ್ಕೊಂಡು ತಿರ್ಗಾ ನಾನಾ ರೀತಿಯಲ್ಲಿ ಆ ವಿಚಾರಗಳನ್ನ ತಂದುಕೊಟ್ರಿ ನಮಗೆ. H2O ಅಷ್ಟೇ. ಈಗ ಪರಸ್ಪರ ಅದು ನೀವು ರಾಜ್ಯದ ವಿಚಾರವಾಗಿ ಪ್ರಾಂತ್ಯಗಳ ವಿಚಾರ ಅಂತ ತೊಗೊಂಡಿದ್ದೀರಾ, ಅದು ಕರ್ನಾಟಕ, ತಮಿಳುನಾಡು ವಿಚಾರ ಕೂಡ ಅದನ್ನು ವಿಶ್ಲೇಷಣೆ ಮಾಡಿದ್ದೀರಾ. ಅದಕ್ಕೋಸ್ಕರ ಯೋಚನೆ ಮಾಡಿ, ಅಫ್ಕೋರ್ಸ್ ನೀವು ಡೈರೆಕ್ಟ್ ಮಾಡಿರಲಿಲ್ಲ, ಬಟ್ ಯು ಆರ್ ದ ಮಾಸ್ಟರ್ ಮೈಂಡ್ ಬಿಹೈಂಡ್ ಇಟ್, ರೈಟ್? ಈ ಥರ ನೀವು ಒಂದಷ್ಟು ಮಾಡಿದ್ದೀರಾ. ಈ ಥರ ಟೋಪಿವಾಲಾ ಆಗಿರ್ಬೋದು, ಹಾಲಿವುಡ್ ಆಗಿರ್ಬೋದು, ವೇರ್
ದ ಕಾನ್ಸೆಪ್ಟ್ ವಾಸ್ ಇಯರ್ಸ್, ಅದೇ ರೀತಿಯಲ್ಲಿ H2O ಕೂಡ ಕಾನ್ಸೆಪ್ಟ್ ವಾಸ್ ಇಯರ್ಸ್, ಬಟ್ ಅದನ್ನು ಬೇರೆ ನಿರ್ದೇಶಕರ ಕೈಲಿ ಕೊಟ್ಟು ಮಾಡಿಸಿದ್ದೀರಾ. ಬಟ್ ನೆವರ್ದಲೆಸ್ ಇಟ್ ವಾಸ್ ಉಪ್ಪಿ ಹೂ ವಾಸ್ ಅಗೇನ್ ಸ್ಪೀಕಿಂಗ್ ಓವರ್ ದೇರಲ್ಲ, ಆ ಸೈಮಸ್ ಟ್ವಿನ್ಸ್ನ ಕರ್ಕೊಂಡ್ಬಂದು ಯಾವ ರೀತಿ ನಾವು ಅಂಟ್ಕೊಂಡು ನೆಂಟಸ್ತನದಿಂದ ಬದುಕಬೇಕು ಅಂತಂದರೆ, ಒಬ್ಬರು ತೊಂದರೆ ಆದರೆ ಇನ್ನೊಬ್ರಿಗೆ ತೊಂದರೆ ಆಗೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಅದು ಅಗೇನ್ ನಮ್ಮ ಏನು ಸಂಸಾರದಲ್ಲಿ ಇರೋವಂಥ ಡಿಪೆಂಡೆನ್ಸಿ ಇರ್ಬೋದು, ಅಥವಾ ನೇಬರ್ ಡಿಪೆಂಡೆನ್ಸಿ ಇರ್ಬೋದು, ಅಥವಾ ಎಕೋಸಿಸ್ಟಮ್ ಇಂಟರ್ಸ್ಟೇಟ್ ಡಿಪೆಂಡೆನ್ಸಿ, ಈ ರೀತಿ ವಿಚಾರಗಳನ್ನ ನೀವು ತುಂಬಿದ್ರಿ. ಅಗೇನ್ ಸೆಲ್ಫ್ಲೆಸ್ನೆಸ್ ಇತ್ತು. ಸೂಪರಲ್ಲೂ ಅಷ್ಟೇ. ನಿಮಗೆ ನನ್ನ ಪ್ರಕಾರ ಒಬ್ಬ ನಿರ್ದೇಶಕ ಆಡಿಯನ್ಸ್ಗೆ ಡೈರೆಕ್ಟಾಗಿ ಬೈದ್ರೂ ಒಂಥರ ಮೆಚ್ಚುಗೆ ಪಡೆಯುವಂಥ, ಅಪ್ಪ ಏನು ಸಖತ್ತಾಗಿ ಬೈದಿದ್ದಾನೆ ಗುರು ಅಂತ ಹೇಳೋ ಅಂಥ ಏಕೈಕ ಡೈರೆಕ್ಟರ್ ನನಗೆ ಗೊತ್ತಿರೋದು ನೀವೇ ಸರ್. ಸೂಪರ್ ಅಲ್ಲಿ ಆ ಥರ ಬೈತೀರ. ಅಲ್ಲೂ ಅಷ್ಟೇ ಸೂಡೋ ಆಲ್ಟ್ರಿಸಮ್ನ ನೀವು ತೋರಿಸಿದ್ದೀರಾ. ಅಂದರೆ ಸ್ವಾರ್ಥತೆ ಯಾವ ರೀತಿ ಇಳಿಬೇಕು ಅಂತಂದರೆ, ಇಡೀ ಸಮಾಜನ ಅವರವರ ಚೌಕಟ್ಟಲ್ಲಿ ಕೊಟ್ಬಿಟ್ರೆ, ಓನರ್ಶಿಪ್ ಕೊಟ್ಬಿಟ್ರೆ, ಅದರಿಂದ ಅದು ಸೂಡೋ ಆಲ್ಟ್ರಿಸಮ್ ಅಂದರೆ ತನ್ನ ಜಾಗ ಅಂತ ಹೇಳಿಕೊಂಡು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ಇಡೀ ಸಮಾಜವೇ ಅಥವಾ ಇಡೀ ದೇಶವೇ ಕ್ಲೀನ್ ಆಗುತ್ತೆ ಅನ್ನೋ ಒಂದು ಸೂಡೋ ಆಲ್ಟ್ರಿಸ್ಟಿಕ್ ಥಾಟ್ ಪ್ರೊಸೆಸ್ನ ಕೂಡ ತಂದಿಟ್ಟಿದ್ದೀರಾ. ಆ್ಯಂಡ್ ಮೈ ಫೇವ್ರೇಟ್ ಉಪ್ಪಿ 2, ಅದ್ಭುತವಾಗಿರುವಂಥ ಕತೆ. ಅಂದರೆ ನಾನು ಅನ್ನೋ ಒಬ್ಬ ಕ್ಯಾರೆಕ್ಟರ್, ನೀನು ಅನ್ನೋದಕ್ಕೆ ಪರಿವರ್ತನೆ ಆಗಬೇಕಾದ್ರೆ ಸಾಕಷ್ಟು ಗೊಂದಲಗಳು, ಬದಲಾವಣೆಗಳು, ಮತ್ತು ಆ ಪಾಸ್ಟ್ ಮತ್ತು ಫ್ಯೂಚರ್ ನಡುವೆ ಆಗುವಂಥ ಘರ್ಷಣೆ, ಆದರೆ ಕರೆಂಟಲ್ಲಿದ್ದಾಗ ಮನುಷ್ಯ ಯಾವ ರೀತಿ ಆಪರೇಟ್ ಮಾಡಬಲ್ಲ ಅನ್ನೋ ವಿಚಾರಗಳನ್ನ, ಅಗೇನ್ ಆ ಸೆಲ್ಫ್ಲೆಸ್ನೆಸ್. ಯಾಕಂದರೆ ನೀನು ಕೆಲಸ ಮಾಡೋ ಅಂಥ ವ್ಯಕ್ತಿ ಆಗಿರಬೇಕೇ ವಿನಃ ಅದ್ರ ಬಗ್ಗೆ ಯೋಚನೆ ಮಾಡೋ ವ್ಯಕ್ತಿ ಅಥವಾ ಹಿಂದಿನ ದಿನ ಅಯ್ಯೋ ಹೀಗಾಗೋಯ್ತಲ್ಲ ಅಂತ. ನಿಮ್ಮ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಏನೋ ಪುಸುಕ್ಲು ಅಂತ ಕರೆಯೋದು, ಫರ್ಗಾಟ್ ಹಿಸ್ ನೇಮ್, ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ನಿಮ್ಮ ಸಿನಿಮಾಗಳಲ್ಲಿ ಇರ್ತಾರೆ, ಉಪೇಂದ್ರನಲ್ಲೂ ಇದ್ದರು, ಜ್ವರ ಬಂದ್ಬಿಡುತ್ತೆ. ಇದರೊಳಗೂ ಅದೇ ಥರ ಉಪ್ಪಿ 2ನಲ್ಲೂ ಕೂಡಿಸ್ತೀರಾ. ಅಲ್ಲಿ ಅವರು ಫ್ಲ್ಯಾಶ್ ಅಂದರೆ ನನಗೆ ಒಬ್ಬ ಗೊತ್ತಿರ್ತಾನೆ, ಇವನು ಇಷ್ಟೇ ಕಣ ಯೋಗ್ಯತೆ ಅಂತ ಅಂದ್ಕೊಂಡಿರೋ ಅವ್ನ ಪಾಪ ಬದಲಾಗಿರ್ತಾನೆ. ಆದರೂ ನಾವು ಅದೇ ಫ್ರೇಮಲ್ಲಿ ಇಟ್ಕೊಂಡು, ಅದೇ ಒಂದು ಆಯಾಮದಲ್ಲಿ ಇಟ್ಕೊಂಡು ನಾವು ಬೇರೆ ಆಯಾಮಗಳು ಅವ್ರು ಇರುತ್ತೆ ಅನ್ನೋದನ್ನೇ ಯೋಚನೆ ಮಾಡಿದೆ ಅಂತ ಇರೋವಂಥ ನಾವು ವಿ ವಿಲ್ ಬಿ ಲಿವಿಂಗ್ ಇನ್ ದ ಪಾಸ್ಟ್ ಅನ್ನೋದನ್ನು ನೀವು ಅತಿ ಉನ್ನತವಾಗಿ ತೋರಿಸ್ಕೊಟ್ಟಿದ್ದೀರಾ. ಆ ಸೆಲ್ಫ್ಲೆಸ್ನೆಸ್ ಆಗಿರೋದು ಅಗೇನ್ ದಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಿನಿಮಾ ನಿಮ್ಮ ಕತೆಗಳಲ್ಲಿ. ಆ್ಯಂಡ್ ನೀವು ಅಫ್ಕೋರ್ಸ್ ಪ್ರಜಾಕೀಯ ಮಾಡಿದ್ರಿ. ಸಾಕಷ್ಟು ಜನ UI ನೋಡ್ಕೊಂಡು ಬಂದಮೇಲೆ ಬೈದ ಇವೆಲ್ಲ UI ಬಗ್ಗೆ ನಾನು ಮಾತಾಡ್ತಾ ಇರೋದು ನೋಡ್ಕೊಂಬಂದೆ, ಅದು ಹೆಂಗೆ ಏನು ಅಂತ ವಿಚಾರಗಳು ಹೇಳ್ತೀನಿ. ಸಾಕಷ್ಟು ಜನ ಹೇಳಿದೆ ಇದು ಪ್ರಜಾಕೀಯದ ಪ್ರೊಪಗ್ಯಾಂಡ ಅಂತ. ತಪ್ಪಿಲ್ಲ, ಯಾಕೆಂದರೆ ಇದು ಪ್ರಜಾಕೀಯದ ಪ್ರೊಪಗ್ಯಾಂಡ ಅಲ್ಲ. ಉಪೇಂದ್ರ ಆ ವ್ಯಕ್ತಿಗೆ ಮುಂಚಿಂದನೂ ಸಹ ಫ್ರಮ್ ದ ಡೇ ಒನ್ ಹಿ ಈಸ್ ಡ್ರೀಮಿಂಗ್ ಅಬೌಟ್ ದಿಸ್ ಕೈಂಡ್ ಆಫ್ ಎ ಸೊಸೈಟಿ. ಪರಸ್ಪರ ಒಬ್ರಿಗೆ ಏನೋ ತೊಂದರೆಗಳನ್ನ ಕೊಡದೆ ಸೆಲ್ಫ್ಲೆಸ್ನೆಸ್ ಆಗಿ ಹೆಲ್ಪ್ ಮಾಡಿಕೊಂಡು H2Oನಲ್ಲೂ ತೋರಿಸಿದ್ರ. ಮಂಡ್ಯದ ಗೌಡ ತನ್ನಲ್ಲಿರೋಂಥ ಸ್ವತ್ತನ್ನೆಲ್ಲನೂ ಹಂಚ್ಬಿಟ್ಟು RX-100 ಬೆಗ್ಗರ್ ಬರ್ತಾನೆ ಅದರೊಳಗೆ. ಸೊ ಈ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಬದುಕೋದು ಯಾವ ರೀತಿ ಅನ್ನೋದನ್ನ, ಅದಕ್ಕೆ ಅದು ಡಿಸ್ಕವರಿ ಚಾನಲ್ ಯಾವುದೋ ಒಂದು ಆನಿಮಲ್ ಪ್ಲಾನೆಟ್ ವಿಚಾರವಾಗೂ ಹೇಳ್ತೀರಾ, ಇನ್ನು ಕಿತ್ತು ತಿನ್ನಬೇಕಾ ಅನ್ನೋ ರೀತಿಯಲ್ಲಿ. ಈ ರೀತಿ ಮುಂಚಿನಿಂದನೂ ಸಹ ನಮ್ಮ ಪ್ರತಿಯೊಬ್ಬರು ಇದರ ನಂತರ ಈಗ ಈ ಕಂಪ್ಯೂಟರ್ ಸೈನ್ಸ್ ಹುಡುಗರಿಗೆ ಹೇಳಬೇಕು ಅಂತಂದರೆ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್, ಈಗ ಬ್ಲಾಕ್ ಚೈನು ಅದು ಇದು ಅನ್ನೋದು ಏನು ಹೇಳ್ತಾರೆ, ಆ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮಿನ ಕಾನ್ಸೆಪ್ಟ್ ನಿಮ್ಮಲ್ಲಿ ಒಂಥರ ನಿಮಗೆ ರಕ್ತಗತವಾಗಿ ಆಗೋಗ್ಬಿಟ್ಟಿದೆ. ಅದನ್ನ ಯಾವಾಗಲೂ ಸದಾಕಾಲ ಯೋಚನೆ ಮಾಡ್ತಾರೆ, ನಾವೆಲ್ಲರೂ ಸೇರಿ ಒಂದು ಸಮಾಜನ ಕಟ್ಟಬೇಕು, ಅದು ಯಾರೇ ಒಂದು ಲೀಡರಿಂದ ಮಾಡೋದಲ್ಲ ಅಂತ. ಸೊ ಫ್ರಮ್ ದ ಡೇ ಒನ್ ಯು ಹ್ಯಾವ್ ಬೀನ್ ಟೆಲ್ಲಿಂಗ್ ದ ಸೇಮ್ ಥಿಂಗ್. ಅದನ್ನು ನೀವು ನಿಮ್ಮ ನಡೆ ನುಡಿ ಸಿನಿಮಾ ಹಾಗೂ ನಿಮ್ಮ ಯೋಚನೆ ಆಗಿರುವಂಥ ಒಂದು ಪ್ರಜಾಕೀಯ ಅದರೊಳಗೂ ಹೇಳಿದಿರ. ಸೊ ಇಟ್ ಇಸ್ ನಾಟ್ ಅಬೌಟ್ ದ ಪ್ರೊಪಗ್ಯಾಂಡ, ಇಟ್ ಆಕ್ಚುಲಿ ರಿಫ್ಲೆಕ್ಟ್ಸ್ ದಟ್ ಯುವರ್ ಕನ್ವಿಕ್ಷನ್ ಇಸ್ ದ ಸೇಮ್. ಸಿನಿಮಾನಲ್ಲಿ ಒಂದು, ಸಮಾಜದಲ್ಲಿ ಒಂದು ಅನ್ನೋ ಕೆಲಸಗಳನ್ನ ನೀವು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಅಗೇನ್ ಕೂಡೋಸ್ ಟು ಯು. ಓಕೆ, ಸೊ ಇದು ನಿಮಗೆ ನಿಮ್ಮ ಸಿನಿಮಾಗೆ ಮಾತ್ರ. ನಾನು ಹೇಳ್ದಂಗೆ ನಿಮ್ಮ ಸಿನಿಮಾನಲ್ಲಿ ಜನ ಬಯಸ್ಕೊಂಡು ಖುಷಿ ಪಡ್ತಾರೆ. ಒಂದು 3-4 ವೆರೈಟೀಸ್ ಆಫ್ ಆಡಿಯನ್ಸ್ ನಿಮಗೆ ಬರ್ತಾರೆ. ಒಂದು ನೋಡ್ತಾರೆ, ಕೆಲವರು ನೋಡೋದೇ ಇಲ್ಲ, ಬಟ್ ಸ್ಟಿಲ್ ದ ಹೇಟರ್ಸ್, ಏನೋ ಒಂದು ಪೋಲಿಯಾಗಿ ತೆಗಿತಾನೆ ಹಂಗೆ ಹೆಂಗೆ ಅಂತ.
ಆ ಥರ ಒಂದಷ್ಟು ಜನ ಮಾತಾಡ್ತಾರೆ. ನಾನು ಕೇಳಿಸ್ಕೊಂಡಿದ್ದೀನಿ. ನಾವೆಲ್ಲ ಬೆಳಿಬೇಕಾದ್ರೆ ನಾನು ಉಪೇಂದ್ರ ಸಿನಿಮಾಗೆ ಹೋಗಿದ್ವಿ ಅಂದರೆ ಕೆಲವರು ನಮಗೆ ಬೈಯೋರು, ಅಂಥದ್ದೆಲ್ಲ ನೋಡಬೇಡ, ಕೆಟ್ಟದು ಪೋಲಿ ಅಸಭ್ಯವಾಗಿರುತ್ತೆ ಹಂಗೆ ಅಂತ. ಬಟ್ ಇಲ್ಲ, ನಾನು ಆ್ಯಕ್ಚುಲಿ ಅವಾಗಲೂ ಕೂಡ ವಾದ ಮಾಡಿದ್ದೆ. ಉಪೇಂದ್ರ ಸಿನಿಮಾ ನೋಡಿದಾಗ ಸಿನಿಮಾಗಳಲ್ಲಿ ರೇಪ್ ತೋರಿಸ್ತಾರೆ, ಆದರೆ ನಾನು ಅನ್ನೋ ಒಂದು ತುಚ್ಛವಾದ ಕ್ಯಾರೆಕ್ಟರ್ ಕೂಡ ಆ ಸ್ವಾತಿ ಅನ್ನೋ ಕ್ಯಾರೆಕ್ಟರ್ಗೆ ಮೀಟ್ ಮಾಡಿದಾಗ ಮನಸ್ಸು ಕೊಡಲಿಲ್ಲ ಅಂದರೆ ನಾನು ಮುಂದೆ ಹೋಗೋದಿಲ್ಲ ಅಂತ. ಅಷ್ಟು ಆ ಒಂದು ಲೆವೆಲ್ ಆಫ್ ಥಾಟ್ ಪ್ರೋಸೆಸ್, ಆ ಮೊರಾಲಿಟಿ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅದನ್ನು ನಾನು ವಾದ ಮಾಡಿದ್ದೆ ಅವಾಗಲೂ. ಯಾಕೆ ಈ ಥರ ಅಂತೀರಾ ಅಂತ. ಯಾಕೆಂದರೆ ಇವತ್ತಿನ ದಿನ ಸಮಾಜದಲ್ಲಿ ಯಾವಾಗ್ಲೂ ಅಷ್ಟೇ, ಇವಾಗಲೂ ಅಷ್ಟೇ, ನಥಿಂಗ್ ಹ್ಯಾಸ್ ಚೇಂಜ್ ಅಲ್ವಾ. ಈ ಥರ ರೇಪು, ಎಕ್ಸ್ಪ್ಲಾಯ್ಟೇಷನ್ ಅಂತ ನಮ್ಮ ಮನಸ್ಸೇ ಕೊಡಲಿಲ್ಲ ಅಂದಮೇಲೆ ನೀನು ಅವ್ರನ್ನ ಅದನ್ನ ಉಪಯೋಗಿಸ್ಕೊಂಡಂಗೆ ಆಗುತ್ತೆ ವಿನಃ ಅವ್ರ ಜೊತೆ ಮಿಂದು ಇದ್ದಂಗೆ ಆಗೋದಿಲ್ಲ ಅನ್ನೋ ರೀತಿನಲ್ಲಿ ವಿಚಾರಗಳನ್ನ ನೀವು ಆಗಲೇ ತಿಳಿಸ್ಕೊಟ್ಟಿದ್ರಿ. ಅಂತ ಆ ಒಂದು ತುಚ್ಛವಾದ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ರು, ಆ ಮನಸ್ಸಿನ ಹುಳು ಆಗಿದ್ರು ಆ ಒಂದು ಲೈನ್ನ ನೀವು ಕ್ಲಿಯರ್ ಆಗಿ ಡ್ರಾ ಮಾಡಿದ್ರಿ ಅಂತ ನಾನು ವಾದ ಮಾಡ್ತಿದ್ದೆ. ಸೊ ಕೆಲವರು ಹೇಟರ್ಸ್ ಇದ್ದೇ ಇರ್ತಾರೆ, ಬಟ್ ಕೆಲವರು ಪಜಲ್ಸ್ ಥರ ಟ್ರೀಟ್ ಮಾಡ್ತಾರೆ. ಅವ್ರಿಗೆ ಯಾವ ಥರ ಅಂತಂದರೆ, ಉಪೇಂದ್ರ ಸಿನಿಮಾ ನಿನಗೆ ಅರ್ಥ ಆಗಲಿಲ್ಲ, ಇಲ್ಲ ಸಖತ್ತಾಗಿದೆ ಅಷ್ಟೇ. ದೇ ವಿಲ್ ಟೇಕ್ ಇಟ್ ಆಸ್ ಎ ಪಜಲ್. ಯಾವುದೋ ಒಂದು ರೂಬಿಕ್ಸ್ ಕ್ಯೂಬ್ ಥರ ಹೋಗ್ಬಿಟ್ಟು ಇದು ನೋಡಿದ್ಯಾ, ಇದು ಡೆಫಿನೆಟ್ಲಿ ಅದು ಇರಲೇಬೇಕು. ಆ ಇಂಟೆನ್ಷನ್ ನಿಮ್ಮದು ಅಗೇನ್ ವೆರಿ ನೋವೆಲ್. ಯಾಕೆ ಅಂತಂದರೆ 2 ಅವರ್ ಸಿನಿಮಾ ಅಲ್ಲ ಅದು. ನೀವು ಅವರು ಒಂದು ಡಿಕೋಡ್ ಮಾಡೋ ವಿಧಾನದಲ್ಲಿ ಬಹುಶಃ ಒಂದಷ್ಟು ಕಲ್ತ್ಕೊಂತಾರೆ ಅನ್ನೋದನ್ನ ನೀವು ಆ ಒಂದು ಅಬ್ಸ್ಟ್ರಾಕ್ಟ್ ಫಾರ್ಮ್ನ ಬಿಟ್ಟಿರ್ತೀರಾ ಅನ್ನೋದು. ಆ್ಯಂಡ್ ಆ ಸಿನಿಮಾ ಕಾಂಪ್ಲೆಕ್ಸ್ ಆಗಿದೆ ಅನ್ನೋದನ್ನೆಲ್ಲ ನಾವು ಸುಳ್ಳು. ನಾವು ಯಾವ ಸಮಾಜದಲ್ಲಿ ಬಂದಿದ್ದೀವಿ ಅಂತಂದರೆ, ಯಾವ ರೀತಿ ಬೆಳ್ಕೊಂಡು ಬಂದಿದ್ದೀವಿ ಅಂತಂದರೆ, ನಮ್ಮ ಗ್ರಂಥಗಳಿರ್ಬೋದು, ಕತೆಗಳಿರ್ಬೋದು, ಎಲ್ಲವೂ ಸಹ ಆ ಲೇಯರ್ಡ್ ಆಗಿದೆ. ಫಾರ್ ಎಕ್ಸಾಂಪಲ್, ವರಸಿದ್ಧಿ ವಿನಾಯಕನ ವ್ರತ ತಗೊಳ್ಳಿ, 3 ಲೇಯರ್ಸು. ಸೂತ ಪುರಾಣದಲ್ಲಿ ಶುರು ಮಾಡಿಕೊಂಡು ಆ ಸ್ಟೋರಿಯಿಂದ ಇನ್ನೊಂದು ಸ್ಟೋರಿಗೆ ಹೋಗಿ ಗಣೇಶ ಚಂದ್ರನ್ ನೋಡಿದಾಗ ಆಗಿರುವಂಥ ವಿಚಾರನ ತಿರ್ಗಾ ಕೃಷ್ಣ ದ್ವಾಪರ ಯುಗದಲ್ಲಿ ಓದಿ ಅವನಿಗೆ ಏನೊಂದಷ್ಟು ತೊಂದರೆ ಆಗುತ್ತೆ, ಅದಕ್ಕೆ ಸೊಲ್ಯೂಷನ್ ಇದಾಗಿ ಅದನ್ನು ತೆಗೆದು ನೀವು ತಿರ್ಗಾ ಇವತ್ತಿನ ಕಲಿಯುಗದ ಸಮಾಜಕ್ಕೆ ಕೊಡೋ ಅಂಥದ್ದು. ಆ ಲೇಯರ್ಡು ನಾವು ನೋಡಿದ್ದೀವಿ. ನಮ್ಗೆ ಇನ್ಸೆಪ್ಷನ್ ಎಲ್ಲ ಅಂದರೆ ನೀರು ಕೊಡ್ದಂಗೆ ಅಲ್ವಾ, ಆ ಲೆಕ್ಕದಲ್ಲಿ ನೋಡಿದ್ರೆ. ಸೊ ಆ ಪಜಲ್ ಥರ ನೋಡೋರು ಇರ್ತಾರೆ. ನೆಕ್ಸ್ಟ್ ಇನ್ನೊಂದು ಏನು ಅಂದರೆ, ಈ ಥರ ವೇದಗಳಲ್ಲಿ, ಉಪನಿಷತ್ಗಳಲ್ಲಿ, ಪಂಚತಂತ್ರಗಳಲ್ಲಿ, ಗ್ರಂಥಗಳಲ್ಲಿ ಹೇಳೋ ವಿಚಾರಗಳನ್ನೆಲ್ಲ ನೀವು ಅಳವಡಿಸ್ಕೊಂಡು, ಅದೇ ವಿಚಾರ ಹೊಸದೇನೂ ಇಲ್ಲ, ಅದನ್ನು ಅಳವಡಿಸ್ಕೊಂಡು ಅದನ್ನು ಒಂದು ಮಾಸ್ ಅಪೀಲ್ ಆಗಿ ತೊಗೊಂಬಂದು ಧನ್ 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 ಅಂದರೆ ಅದೊಂಥರ ಜೋಶ್ ಬಂದ್ಬಿಡುತ್ತೆ. ಆ ಮೂಲಕಲ್ಲಿ ನೀವು ಒಂದು ವಿಚಾರನ ಹೇಳ್ತೀರಾ. ಕೆಲವರಿಗೆ ಅದರಿಂದ ಪರಿವರ್ತನೆ ಕೂಡ ಆಗುತ್ತೆ. ಅಂದರೆ ನಿಮ್ಮ ಉದ್ದೇಶ ಬರೀ ಸಿನಿಮಾಗೆ ಮಾತ್ರ ಸೀಮಿತವಾಗಿರಲ್ಲ. ಐ ಕ್ಯಾನ್ ಗ್ಯಾರಂಟಿ ಯು, ಐ ಕ್ಯಾನ್ ಅಕ್ನಾಲೇಜ್ ಯು, ನಾವೆಲ್ಲ ಬೆಳೆದು ಬಂದಿದ್ದೀವಿ. ಆ ಸಿನಿಮಾ ನೋಡ್ಕೊಂಡು ನಮ್ಮಲ್ಲೂ ಒಂದಷ್ಟು ಪರಿವರ್ತನೆಗಳು, ಬದಲಾವಣೆಗಳನ್ನ ನಾವು ತಂದಿದ್ದೀವಿ ಉಪೇಂದ್ರ ಸರ್. ಸೊ ನಿಮ್ಮ ಸಿನಿಮಾಗಳಿಗೆ ಅಷ್ಟೊಂದು ಗುರುತ್ವಾಕರ್ಷಣೆ ಇದೆ. ಆದರೆ UI ನೋಡ್ಕೊಂಬಂದೆ. ಬೈದವೇ, ನಾನು ಇವಾಗ ಸದರ್ನ್ ಕ್ಯಾಲಿಫೋರ್ನಿಯಾದಲ್ಲಿ ರಿಲೀಸ್ ಆಗಿರಲಿಲ್ಲ, ಒಂಥರ ಅಂಡು ಸುಟ್ಟು ಬೆಕ್ಕಿನ ಥರ ಓಡಾಡ್ತದೆ. ಡಿಸೆಂಬರ್ 20th ಅಯ್ಯಪ್ಪ ಸಿನಿಮಾ ರಿಲೀಸ್ ಆಗಿಲ್ಲ ಅಂತ ಅಂದ್ಕೊಂಡು. ಆಮೇಲೆ ನನಗೆ ಆ್ಯಕ್ಚುಲಿ ಆಗಿತ್ತು, ಆಲ್ಮೋಸ್ಟ್ 11 ಅವರ್ ಡ್ರೈವ್ ಮಾಡ್ಕೊಂಡು ಹೋಗಬೇಕಾಗಿತ್ತು ನಾನು ಫ್ರೀಮಾಂಟ್ಗೆ ಹೋಗಬೇಕಾಗಿದ್ರೆ. ಬಟ್ ಮೊನ್ನೆ 3ನೇ ವಾರನೋ ವಾಟ್ ಎವರ್ ನಮಗೆ ಲಾಸ್ ಆಂಜಲೀಸ್ಗೆ ರಾತ್ರಿ 11 ಗಂಟೆಗೆ ಶೋ ಕೊಟ್ಟಿದ್ದಾರೆ ನಮಗೆ. ಓಕೆನಾ. ಸೊ ನನಗೆ ಇಲ್ಲಿಂದ ಆಲ್ಮೋಸ್ಟ್ 2 ಅವರ್ಸ್ ಡ್ರೈವಿಂಗ್. ಬಟ್ ನೆವರ್ದಲೆಸ್ ನಾನು ಇಡೀ ಸಂಸಾರ ಸಮೇತರಾಗಿ UI ನೋಡಲೇಬೇಕು ಅಂತ ಹೇಳಿ ಹೋಗಿ ನೋಡ್ಕೊಂಬಂದಿದ್ದೀನಿ. ಓಕೆ, UI ನನಗೆ ಆ್ಯಕ್ಚುಲಿ ಕಷ್ಟ ಆಯಿತು ಸರ್, ತುಂಬಾ ಕಷ್ಟ ಆಯಿತು. ಟ್ರೀಟ್ಮೆಂಟ್ ಫಸ್ಟ್ ಆಫ್ ಆಲ್ ನಿಮ್ಮದು ಏನಂದರೆ, ಕಲರಿಂಗ್ ಮಾಡಿದ್ದೀರಾ, ಒಂದಷ್ಟು ಐಡಿಯಾಸ್ ಬಂದಿದೆ. ಬಟ್ ಬೇಸಿಕ್ ಸಿನಿಮಾ ಟ್ರೀಟ್ಮೆಂಟ್ ಇದೆಯಲ್ಲ ಸರ್, ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಏನು ಅಂದರೆ, ಕ್ವಾಲಿಟಿ ಇರಬೇಕಾಗಿತ್ತು. ಈಗ ಡಬ್ಬಿಂಗ್ ಆಗಲಿ, ಸೌಂಡ್ ಸಿಂಕಿಂಗು, ಅದ್ಭುತವಾಗಿರೋ ಕಲಾವಿದರನ್ನು ಹಾಕ್ಕೊಂಡಿದ್ದೀರಾ, ಅದರದ್ದೆಲ್ಲ ಕೆಲವು ಪ್ರಾಬ್ಲಮ್ ಇದೆ. ಕೆಲವು ಕಡೆ ಕಲರ್ ಕರೆಕ್ಷನ್ಗಳು ಚಾಲೆಂಜಸ್ ಇತ್ತು, ಕೆಲವು ಕಡೆ ಇನ್ನೂ ಅದೇ ನೀವೆಲ್ಲ ಬಡ್ಜೆಟ್ ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ, ವೇಲು ಅವರು ಎಲ್ಲ ಬೈದವೇ, ವೇಲು ಅವ್ರಿಗೂ ನನಗೆ ವೈಯಕ್ತಿಕವಾಗಿ ಪರಿಚಯ. ಅವರು ಅಷ್ಟೇ ಅದ್ಭುತವಾದಂಥ ಪರ್ಸನಾಲಿಟಿ. ನಮಗೆ ಗಾಂಧಿನಗರದಲ್ಲಿ ಯಾವುದೋ ಒಂದು ಆಲ್ಬಮ್, ಪ್ರೈವೇಟ್ ಆಲ್ಬಮ್ ಮಾಡಿದಾಗ ಯಾರು ಕುಮ್ಮ ಕೊಟ್ಟಿರಲ್ಲ. ಅವಾಗ ವೇಲು ಅವ್ರು ಕರೆದಿರ, 4 ಜನ ಹುಡುಗರು, ವಿ ವರ್ ಇನ್ ಅರ್ಲಿ 20s, ಏನೋ ಒಂದು ಮಾಡಿದ್ರೆ ಬನ್ರಪ್ಪ ಅಂದ್ಬಿಟ್ಟು. ಅಫ್ಕೋರ್ಸ್ ಹಿ ನ್ಯೂ ದ ಬಿಸ್ನೆಸ್ ಮಾಡೆಲ್, ಬಟ್ ನೆವರ್ ದ ಲೆಸ್ ಅವ್ರದ್ದು ಹೆಲ್ಪ್ ಮಾಡಿದ್ರು, ಬನ್ನಿ ಅಂದ್ಬಿಟ್ಟು ಅವ್ರ ಬ್ಯಾನರಲ್ಲಿ ನಾವು ಇದು ಮಾಡಿದ್ವಿ. ಅಂದರೆ ಅವ್ರಿಗೆ ಒಂದು ಉದ್ದೇಶ ತುಂಬ ಚೆನ್ನಾಗಿದೆ, ನಿಮ್ಮ ಉದ್ದೇಶನೂ ತುಂಬ ಚೆನ್ನಾಗಿದೆ. ಹಾಗೆಯೇ ವೇಲು ಅವರೇ ಒಳ್ಳೆ ಸಿನಿಮಾ ಕೊಡಬೇಕು, ಉಪೇಂದ್ರನ ಸಿನಿಮಾ UI ಬರಬೇಕು, ಸಮಾಜಕ್ಕೆ ಇನ್ನೊಂದಷ್ಟು ಈ ಥರ
ಸದಭಿರುಚಿಯ ಚಿತ್ರ, ಒಂದು ವಿಚಾರ ಇರುವಂಥ ಚಿತ್ರ ಕೊಡಬೇಕು ಅಂತ ಮಾಡಿರ್ತಾರೆ. ಅಷ್ಟೊಂದು ದುಡ್ಡು ಹಾಕಿದ್ದಾರೆ. ಅದಕ್ಕೆ ನಾವು ಇನ್ನು ಐ ಎಕ್ಸ್ಪೆಕ್ಟೆಡ್ ಮೋರ್ ಜಸ್ಟಿಸ್ ಸರ್. ನಿಮ್ಮದು ಈ ಟೆಕ್ನಿಕ್ಯಾಲಿಟೀಸಲ್ಲಿ ತುಂಬ ಇರಬೇಕಾಗಿತ್ತು. ಸಾಮಾನ್ಯವಾಗಿ ಉಪೇಂದ್ರ ಸಿನಿಮಾನಲ್ಲಿ ಆ ಮುಂಚೂಣಿನಲ್ಲಿ ಇರಲ್ಲ, ಬಟ್ ಆ ಬಡ್ಜೆಟ್ ಕೇಳಿ ಬೇಕಾಗಿತ್ತು. ಈಗ ನಾನು ಉಪ್ಪಿಟ್ಟು ರಿಲೀಸ್ ಆದಾಗಲೂ ಅಷ್ಟೇ, ಅದು 2015 ಅನ್ಸುತ್ತೆ. ಅವಾಗ ಅಗೈನ್ ಇಲ್ಲಿ ನಾನು ಇದ್ದಿದ್ದ ಜಾಗದಲ್ಲಿ ರಿಲೀಸ್ ಆಗಿರಲಿಲ್ಲ. ಡ್ರೈವ್ ಮಾಡಿಕೊಂಡು ಹೋಗಬೇಕಾಗಿತ್ತು, ವ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಒಂದಷ್ಟು ಹುಡುಗರನ್ನ, ಕನ್ನಡ ಬರೆದಿರೋ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಒಂದು ದೊಡ್ಡ ವ್ಯಾನ್ನ ಬುಕ್ ಮಾಡಿಕೊಂಡು ಅದ್ರಿಗೆ ಹೋಗಿ ಬೆಳಿಗ್ಗೆ ನಾವು ಒಂದು ಸಿನಿಮಾ, ಸಂಜೆ ಒಂದು ಸಿನಿಮಾ, ರಂಗಿತರಂಗ ಮತ್ತು ಉಪ್ಪಿಟ್ಟು ನೋಡಿದ್ವಿ. ಅಫ್ಕೋರ್ಸ್ ಉಪ್ಪಿಟ್ಟು ದ ಇನ್ಫಾರ್ಮೇಷನ್ ದಟ್ ಐ ಗಾಟ್ ಫ್ರಮ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್, ಬಟ್ ರಂಗಿತರಂಗದ ಮೇಕಿಂಗ್ ಫ್ಯಾಂಟಾಸ್ಟಿಕ್ ಆಗಿತ್ತು. ಸೊ ನನಗೆಲ್ಲೋ ಒಂದು ಕಡೆ ಅವತ್ತು ಅನ್ನಿಸ್ತು, ಉಪೇಂದ್ರ ಸರ್ ಅಷ್ಟು ಆ ಲೆವೆಲಲ್ಲಿ ಇರೋರು ಇನ್ನೊಂದಷ್ಟು ಟೆಕ್ನಿಕ್ಯಾಲಿಟೀಸ್ ಚೆನ್ನಾಗಿ ಆ್ಯಡ್ ಮಾಡಿದ್ದಿದ್ರೆ ಒಂದು ಕ್ವಾಲಿಟಿ ವೈಸ್ ಇನ್ನೂ ಒಂದಷ್ಟು ರೀಚ್ ಆಗಿರೋದು ಅಂತ. ನನಗೆ ಏನಂದರೆ ಆಸೆ, ಇನ್ನೂ ಒಂದಷ್ಟು ಜನಕ್ಕೆ ರೀಚ್ ಆಗಬೇಕಿದು ಅನ್ನೋದೇ ಉದ್ದೇಶ ಅಷ್ಟೇ. ಬಟ್ ಇವಾಗ ಏನಾಗಿದೆ, ನನಗೆ ಆ ಟೆಕ್ನಿಕ್ಯಾಲಿಟೀಸ್ ಅಫ್ಕೋರ್ಸ್ ತುಂಬ ಪ್ರಾಬ್ಲಮ್ ಇದೆ. ಎಸ್ಪೆಷಲಿ ಇಷ್ಟೊಂದು ಬಡ್ಜೆಟ್ ಆದ್ರೂ ಅದರೊಂದಷ್ಟು ಇದಿತ್ತು. ಬಟ್ ನಿಮ್ಮ ಎರಡನೇದು ಆ ಧ್ವನಿ ಸರ್, ನಿಮ್ಮದು ಆ ಸಿನಿಮಾ ಧ್ವನಿ ತುಂಬ ಕಳ್ಕೊಂಬಿಟ್ಟಿದ್ದೀವಿ ಅಂತ ಅನ್ನಿಸ್ತು. ಅಂದರೆ ಕಳ್ಕೊಂಬಿಟ್ಟಿದ್ದೀವಿ ಅನ್ನೋದಕ್ಕಿಂತ ಐ ವಿಲ್ ಟೆಲ್ ಯು ಫ್ಯೂ ಥಿಂಗ್ಸ್. ಮುಕ್ತವಾಗಿ ಹೇಳ್ತಾ ಇದ್ದೀನಿ. ಈಗ ನಿಧಿ ಸುಬ್ಬಯ್ಯ ಅವರು ಪಂಚರಂಗಿ ಮಾಡಿದರು, ಅವ್ರದ್ದು ಕಮ್ ಬ್ಯಾಕ್ ಅಂದ್ಕೊಂಡೆ. ಅವ್ರದ್ದು ಒಂಥರ ತುಂಬ ಒಂದು ಫ್ಯೂ ಸೆಕೆಂಡ್ಸ್ ಬಂದು ಹೋಗುವಂಥ ಕ್ಯಾರೆಕ್ಟರ್ ಆಗೋಯ್ತು. ಸಾಕಷ್ಟು ಕ್ಯಾರೆಕ್ಟರ್ಗಳಿಗೆ ಕ್ಲೋಜರ್ ಇಲ್ಲ ಸರ್. ಈಗ ಪ್ರಕೃತಿ, ನೀವು ಬುದ್ಧಿವಂತರು ಸರ್, ಅಬ್ರಪ್ಟ್ ಆಗಿ ಸಿನಿಮಾ ಎಂಡ್ ಮಾಡಿದಿರ, ಸೊ ಕ್ಲೋಜರ್ ಕೊಡಬಾರ್ದು ಅಂತಾನೆ ಹೇಳಿದಿರ, ಅದನ್ನೆಲ್ಲ ಮಾಡ್ಕೊಂಡಿದ್ದೀರ. ಬಟ್ ಅದನ್ನ ನೀವು ಆ ಆರ್ಕ್ನ ನಮಗೆ ಕಂಪ್ಲೀಟ್ ಮಾಡ್ಕೊಡ್ಬೇಕಾಗಿತ್ತು. ಯಾಕಂದ್ರೆ ನಮಗೆ ಪದೇ ಪದೇ ಈ ಥರ ವಿಚಾರಗಳು, ಯು ಆರ್ ನಾಟ್ ಟೆಲಿಂಗ್ ಎನಿಥಿಂಗ್ ನ್ಯೂ, ಯು ಹವ್ ಬೀನ್ ಟೆಲಿಂಗ್ ದಿಸ್ ಟು ಅಸ್ ಫ್ರಮ್ ಪಾಸ್ಟ್ 25 years. ಪ್ಲೀಸ್ ಕಂಟಿನ್ಯೂ ಟು ಡೂ ದಟ್. ಸೊ ಇಷ್ಟೇನ ನನಗೆ ಜನಕ್ಕೆ ಎಷ್ಟು ಹೇಳಿದ್ರು ಇಷ್ಟೇ ಅಂತ ಮಾಡಿಬಿಟ್ಟು ನೀವು ಆ ಆರ್ಕ್ನೆಲ್ಲನೂ ನಿಮ್ಮ ಅತಿ ಬುದ್ಧಿವಂತಿಕೆಯಿಂದ ನೀವು ಅದನ್ನು ನಿಲ್ಲಿಸ್ಬಿಟ್ರೆ ಹೇಗೆ ಸರ್? ಅಲ್ವಾ? ಈಗ ಎಷ್ಟು ಕ್ಯಾರೆಕ್ಟರ್ ಸರ್, ಇವಾಗ ದೊಡ್ಡಣ್ಣವ್ರು ಬರ್ತಾರೆ, ಸೆಂಟ್ರಲ್ದು ಒಂದು ಆರ್ಕ್ ಇತ್ತು. ಸೊ ಸಾಕಷ್ಟು ವಿಚಾರಗಳಿತ್ತು. ಆ ಸಾಕಷ್ಟು ವಿಚಾರಗಳನ್ನ ನೀವು ಅಬ್ರಪ್ಟ್ ಆಗಿ ತಂದ್ಬಿಟ್ಟು ತಿರ್ಗಾ ನಮಗೆ ಬೇಕು ಅಂತಾನೆ ನಮಗೆ ಒಂಥರ ಚುಡಾಯಿಸೋ ರೀತಿಯಲ್ಲಿ ಬರೀ ಒಂದಷ್ಟು ಮಾಸ್ ಅಪೀಲ್ ಆಗಿರುವಂಥ ಫೈಟ್ಸ್ ಗಿಮಿಕ್ಸ್ಗಳು ಹಾಕಿಬಿಟ್ರೆ ಕೊನೆಯಲ್ಲಿ ನೀವು ಲಾಸ್ಟ್ 5 minutes, ನೀವು ಬುದ್ಧಿವಂತ, ಅದಕ್ಕೆ ನಾ ಹೇಳ್ತಾರೆ ಸಖತ್ ಬುದ್ಧಿವಂತ, ಲಾಸ್ಟ್ 5 minutes ಜನಕ್ಕೆ ಆ್ಯಕ್ಚುಲಿ ಇವನ್ನೆಲ್ಲ ಹೇಳಬೇಕು. ಬಟ್ ಹೇಳ್ದೆ ಏನು ಪ್ರಯೋಜನ? ಹೇಳ್ತಾನೆ ಇದ್ದೀನಿ, ಯಾರು ಏನು ಒಪ್ಪಲ್ಲ ಅನ್ನೋ ರೀತಿನಲ್ಲಿ ಆ ಥರ ಕೈ ಎತ್ಬಿಟ್ರೆ ಹೆಂಗೆ ಸರ್? ನಿಮಗೆ ಕೆಲವು ಮೆಡಿಸನ್ಗಳು ಸಮಾಜಕ್ಕೆ ಒಂದ್ಸರಿ ಕೊಟ್ಬಿಟ್ಟು ಇದು ವರ್ಕೌಟ್ ಆಗತ್ತೆ ಅಂತ ಅಲ್ಲ ಸರ್. ನೀವು ಡಾಕ್ಟರ್ ಹತ್ರ ಹೋದರೆ ಆಂಟಿಬಯೋಟಿಕ್ಸ್ 2 ವಾರ ತಗೊಳ್ಳೇಬೇಕು ಅಂತಂತಾರೆ ಸರ್. ಸಣ್ಣ ಪುಟ್ಟ ಕೆಮ್ಮು ನೆಗಡಿಗೆನೆ ನೀವು 2 ವಾರದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಡಯಾಬಿಟಿಸ್ ಒಂದ್ಸರಿ ಬಂದ ಮೇಲೆ ಅದಕ್ಕೆ ಕೊಡ್ತಾನೆ ಇರಬೇಕು ಸರ್. ಬ್ಲಡ್ ಪ್ರೆಷರ್ಗೂ ಅಷ್ಟೇ. ಸೊ ಅದೇ ರೀತಿಯಲ್ಲಿ ನೀವು ಇದೇ ವಿಚಾರನ ಆಗಾಗ ಕೊಡ್ತಾ ಇರಿ. ಯಾಕೆ ಸರ್ ನೀವು ವೈ ಆರ್ ಯು ಗಿವಿಂಗ್ ಇಟ್ ಅಪ್? ಅಬ್ರಪ್ಟ್ ಆ ಥರ ಚಾಪಿ ಕಟಿಂಗ್, ಆ ಧ್ವನಿ ತುಂಬ ಸರ್ಫೇಸ್ ಲೆವೆಲಲ್ಲಿ ಆ್ಯಂಡ್ ಸ್ಪೂನ್ ಫೀಡಿಂಗ್ ಮಾಡಿಬಿಟ್ಟಿದ್ದಾರೆ. ತುಂಬ ಒಂದೇ ವಿಚಾರನ ಪದೇ ಪದೇ ನೀವು ವೈ ಆರ್ ಯು ಟ್ರೈಯಿಂಗ್ ಸೋ ಹಾರ್ಡ್ ಟು ಟೆಲ್ ದಿಸ್ ಕಾನ್ಸೆಪ್ಟ್ ಸರ್? ನಾನು ಹೇಳ್ದಂಗೆ ನಾವು ಎಲ್ಲ ಥರ ಈ ಥರ ಸಿಂಬಲಿಸಮ್ನ ನೋಡಿಕೊಂಡು ಬೆಳ್ಕೊಂಡು ಬಂದಿರೋ ಅಂಥದ್ದು, ನಾಟ್ ಜಸ್ಟ್ ಬಿಕಾಸ್ ಆಫ್ ಯುವರ್ ಮೂವೀಸ್ ಅಲ್ವಾ. ನಮ್ಮ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ, ಅದಕ್ಕೆ ಇನ್ನೊಂದು ಬ್ಯಾಕ್ ಡ್ರಾಪ್ ಇರುತ್ತೆ. ಈ ಥರ ಕಥೆಗಳಿದೆ. ಇವಾಗ ನೀವು ಕುರಾನಲ್ಲೂ ಓದಿ, ಕುರಾನಲ್ಲಿ ಅಲ್ ಫತೀಹಾ ಓದಿ ಅಥವಾ ಅಲ್ ಬಕ್ರಾ ಓದಿ, ಅದ್ರೊಳಗೂ ಅಷ್ಟೇ, ಅದ್ರೊಳಗೆ ಇನ್ನೊಂದು ಕತೆ ಇರುತ್ತೆ. ಮೊಹಮ್ಮದ್ ಏನು ವಿಚಾರ ಹೇಳಿದ್ದು, ಅದಕ್ಕೆ ಮುಂಚೆ ಇನ್ನೊಂದು ಏನಾಗಿತ್ತು, ಈ ಓಲ್ಡ್ ಟೆಸ್ಟಿಮೆಂಟಲ್ಲಿ ಕೂಡ ಅಷ್ಟೇ, ಚಿಲ್ಡ್ರನ್ ಆಫ್ ಇಸ್ರೇಲ್, ಇವೆಲ್ಲವೂ ನಾವು ಓದ್ಕೊಂಡು ಹೋಗಿದ್ದೀವಿ ಸರ್. ನಾವು ಈ ಥರ ಸಿಂಬಲಿಸಮ್ ವಿ ಕ್ಯಾನ್ ಆಲ್ ಅಂಡರ್ಸ್ಟ್ಯಾಂಡ್, ನಾಟ್ ಜಸ್ಟ್ ಎಸ್ಪೆಷಲಿ ಇನ್ ಇಂಡಿಯಾ. ವಿ ಹ್ಯಾವ್ ಸೀನ್ ಇಟ್ ಇನ್ ಎ ವೆರಿ ಡಿಫ್ರೆಂಟ್ ವೇ, ವೆರಿ ವೆರೈಟಿ ವೇ ಅನ್ನೋ ರೀತಿನಲ್ಲಿ ಹೇಳ್ತಾ ಇದ್ದೀನಿ. ಸೊ ಪದೇ ಪದೇ ನೀವು ಅದನ್ನೇ ರಿಪೀಟ್ ಮಾಡಿಕೊಂಡು ತುಂಬ ಸರ್ಫೇಸ್ ಲೆವೆಲಲ್ಲೇ ಇದ್ಬಿಟ್ಟಿದ್ದಾರೆ ಸರ್. ನಿಮ್ಮದು ಸಿನಿಮ್ಯಾಟಿಕ್ ಆಗಲಿ, ಈ ಕಡೆ ಟೆಕ್ನಿಕಲ್ ಸ್ಕಿಲ್ಸಲ್ಲೂ ಒಂದಷ್ಟು ಚಾಲೆಂಜಸ್ ನಿಮಗಾಯಿತು, ಎಸ್ಪೆಷಲಿ ಆ ಬಡ್ಜೆಟ್ ಮೇಲೆ. ಕೊನೆಗೆ ನಿಮಗೆ ಇಲ್ಲಿ ಕ್ಯಾರೆಕ್ಟರೈಸೇಷನು, ಸ್ಟೋರಿ ಟೆಲ್ಲಿಂಗು ತುಂಬ ಅಬ್ರಪ್ಟ್, ತುಂಬ ಚಾಪಿ, ಕನ್ಕ್ಲೂಷನ್ ಇಲ್ಲ. ಇನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್, ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ. ಈಗ ಅಫ್ಕೋರ್ಸ್ ಐ ಡೋಂಟ್ ನೋ ವೆದರ್ ದಿಸ್ ಆ್ಯಕ್ಚುಲಿ ಗೋಸ್ ಟು ಯು ಆರ್ ನಾಟ್, ಬಟ್ ಡೆಫಿನೆಟ್ಲಿ ಒಂದಷ್ಟು ಜನ ಫ್ಯಾನ್ಗಳು ನೋಡ್ತಾರೆ. ನಾನು ತಿರ್ಗಾ ದಯವಿಟ್ಟು ಈ ಫ್ಯಾನ್ಗಳಿಗೆ ಕೇಳ್ಕೊಳ್ಳೋದು, ನೀವು ಡೆಫಿನೆಟ್ಲಿ ಮಾಡಲ್ಲ, ಬಟ್ ಫ್ಯಾನ್ಗಳಿಗೆ ಕೇಳ್ಕೊಳ್ಳೋದು ಇಷ್ಟ, ಇವ್ನಿಗೆ ಅರ್ಥ ಆಗಲಿಲ್ಲ ಅಥವಾ ಇವನು ಪ್ರಜಾಕೀಯ ಇಷ್ಟ ಆಗಿಲ್ಲ ಅಂತ ಅಗೇನ್ ನನ್ನನ್ನು ಯಾವುದೋ ಒಂದು ಜಾತಿ ಅಥವಾ ಗುಂಪು ಅಥವಾ ವಿಂಗಡಣೆಗೆ ಹಾಕಬೇಡಿ. ಐ ಆಮ್ ಜಸ್ಟ್ ಲೈಕ್ ಉಪ್ಪೀಸ್ ಫ್ಯಾನ್. ಅದರಿಂದ ನಾನು ಬರೀ ಸಿನಿಮಾನ ನೋಡಿ ಡಿಕೋಡ್ ಅಲ್ವೇ ಅಲ್ಲ ನನಗೆ, ಅದರಿಂದ ಪರಿವರ್ತನೆ ಆಗಿದ್ದೀನಿ, ಒಂದಷ್ಟು ಅಳವಡಿಸ್ಕೊಂಡಿದ್ದೀನಿ ಅಲ್ವಾ. ಸೊ ಆ ಥರ ನೋಡಬೇಡಿ ನನ್ನನ್ನು. ಐ ಆಮ್ ಜಸ್ಟ್ ಟೆಲಿಂಗ್,
ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಹತ್ರ ವಾದ ಮಾಡಿದ್ದೀನಿ ಸರ್ ನಾನು. ಯಾವ ಥರ ವಾದ ಮಾಡಿದ್ದೀನಿ ಅಂತಂದರೆ, ಉಪೇಂದ್ರ ಅಲ್ಲ ಚೀಪ್ಸ್ ಫಿಲಮ್ ಮಾಡಿದ್ರೆ. ಹೌದು, ಉಪೇಂದ್ರ ಅವರು ಮಾಡೋದು ಚೀಪ್ ಸಿನಿಮಾಗಳು. ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು, 15 ರೂಪಾಯಿ ಕೊಟ್ಟರೆ 3 ಅವರ್ ಸಿನಿಮಾ ನೋಡ್ತೀರಾ. ಅಂದರೆ 1 ಅವರ್ಗೆ 5 ರೂಪಾಯಿ ಕೊಟ್ಟಿದ್ದೀರಾ ಒಂದು ಎಂಟರ್ಟೈನ್ಮೆಂಟ್ಗೆ. ಆದರೆ ಉಪೇಂದ್ರನ ಸಿನಿಮಾ ಈ ಪೋಸ್ಟರಿಂದ ಹಿಡಿದು ಆ ಸಿನಿಮಾ ನೋಡಿ ಇನ್ನೊಂದು 10, 20, 30 ಗಂಟೆಗಳ ಮಾತಾಡ್ಕೊಂಡು ಹೋದರೆ ಯು ಡಿವೈಡ್ ಇಟ್. ನೀವು ಕೊಟ್ಟಿರೋ ಅಂಥ 15 ರೂಪಾಯಿಗೆ ಯು ಹ್ಯಾವ್ ಗಾಟನ್ ದ ಎಂಟರ್ಟೈನ್ಮೆಂಟ್ ಸೋ ಮಚ್ ಅಲ್ವಾ? ಆ ಥರದ್ದೆಲ್ಲ ವಿತಂಡ ಮಾಡಿಬಿಟ್ಟಿದ್ದೀನಿ ನಾನು. ಆಮೇಲೆ ಕುಂಫು ಪ್ಯಾಂಡ, ಏನು ಕುಂಫು ಪ್ಯಾಂಡ ನೋಡ್ತೀರಾ ನೀವು? ಅದರೊಳಗೆ ಕೊನೆಯಲ್ಲಿ ಒಂದು ಖಾಲಿ ಕಾಗದಲ್ಲಿ ಇಷ್ಟೇ, ದೇರ್ ಇಸ್ ನೋ ಹಿಡನ್ ಸೀಕ್ರೆಟ್ ಆಫ್ ದ ಲೈಫ್ ಅಂತ. ಅದನ್ನು ಉಪೇಂದ್ರ ಲಾಸ್ಟಲ್ಲಿ ವಾಕೌಟ್ ಮಾಡಿದಾಗ ಈ ಥರ ನೋಡಿದ್ದಾರೆ ಅಂದರೆ ಉಪೇಂದ್ರ ಸಿನಿಮಾನಲ್ಲಿ ಅಂತ ಅದನ್ನು ಹೇಳಿದ್ದೆ. ಈ ಇನ್ಸೈಡ್ ಔಟಲ್ಲಿ ನೀವು ಈ ಥರದ್ದು ಭಾವನೆಗಳನ್ನ ಇಟ್ಟರೆ ಏನೋ ಒಂದಷ್ಟು ಈಗ ನೀವು ನಿಮ್ಮ ಸಿನಿಮಾಗಳಲ್ಲಿ ಆ ಪರ್ಸಾನಿಫೈ ಮಾಡಿದ್ರೆ, ಎಮೋಷನ್ಗಳನ್ನ ಪರ್ಸಾನಿಫೈ ಮಾಡಿದ್ರೆ ಅಲ್ವಾ, ಆ ಥರದನ್ನ ತೋರಿಸ್ಕೊಂಡು ಹೋಗುವಂಥದ್ದು. ಈಗ ಗುರುಪ್ರಸಾದ್ ಅವರು ಮಠದಲ್ಲಿ ಕೂಡ ಮಾಡಿದರು. ಏನೋ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ, ಈ ಅರಿಷಡ್ ವರ್ಗಗಳನ್ನೆಲ್ಲ ವಿಚಾರಗಳಿವೆ ಜಗ್ಗೇಶ್ ಕ್ಯಾರೆಕ್ಟರ್ ಸುತ್ತಮುತ್ತಲು ಇಟ್ಕೊಂಡು ಈ ಥರ ಮಾಡಿದರು. ಅದನ್ನು ನೀವು ಉಪ್ಪಿಟ್ಟೂನಲ್ಲಿ ಕೂಡ ಮಾಡಿದ್ದೀರಾ. ಅಂದರೆ ಗುರುಪ್ರಸಾದೇ ಮುಂಚೆ ಹೇಳಿರೋ ಇಂಟರ್ವ್ಯೂಗಳಲ್ಲಿ ಉಪೇಂದ್ರನಿಂದ ಇನ್ಸ್ಪೈರ್ ಆಗಿರೋವಂಥ ಒಬ್ಬ ಕಲಾವಿದರು, ನಿರ್ದೇಶಕರು. ಅವರು ಮಠದಲ್ಲಿ ಮಾಡಿದ್ರು, ಅದನ್ನು ನೀವು ಉಪ್ಪಿಟ್ಟೂನಲ್ಲಿ ಕೂಡ ಇಟ್ಟಿದ್ರಿ. ಅಗೇನ್ ನೀವು ಅದೊಂಥರ ಇವಾಗ ನೀವು UI ಡೈರೆಕ್ಟರ್ ಸ್ಪೆಷಲ್ ಗುರುಪ್ರಸಾದ್ ಅವರ ಸಿನಿಮಾ ಇದೆಯಲ್ಲ, ಅದರೊಳಗೆ ಪಾತ್ರಗಳೇ ಎದ್ದು ನಿರ್ದೇಶಕನ ಹತ್ರ ಮಾತಾಡುವಂಥ ವಿಚಾರನ ಬಹುಶಃ ನೀವು ನೋಡಿರ್ತೀರ. ಆ ಹೋಮಾಜ್ ಅಂತ ಏನೋ ಹೇಳ್ತಾರಲ್ಲ, ಅವ್ರಿಗೊಂದು ಸಲ್ಲಿಸಬೇಕಾದ್ರೆ ಏನೋ ಯು ಹ್ಯಾವ್ ಒಂಥರ ಯು ಗಾಟ್ ಅನ್ ಇನ್ಸ್ಪೈರ್ಡ್ ಅಂದ್ಬಿಟ್ಟು ಅವ್ರನ್ನೇ ಹಾಕ್ಕೊಂಡು ಕೂಡ ನೀವು ಸಿನಿಮಾನ ಹೇಳಿರ. ಒಂದು ರೀತಿಯಲ್ಲಿ ಅವ್ರಿಗೆ ಗುರು ಇಟ್ಸ್ ಲೈಕ್ ಈ ಸ್ಟೋರಿ ಟೆಲ್ಲಿಂಗಲ್ಲಿ ದರ್ ಇಸ್ ಎ ಮ್ಯೂಚುವಲ್ ರೆಸ್ಪೆಕ್ಟ್ ಬಿಟ್ವೀನ್ ಯು ಆ್ಯಂಡ್ ಮೀ ಅನ್ನೋ ರೀತಿನಲ್ಲೂ ಮಾಡ್ಕೊಂಡಿದ್ದೀರಾ. ಸರ್ ನೀವು ಸಾಕಷ್ಟು ಬುದ್ಧಿವಂತ ಸರ್, ಸಿನಿಮಾಗಳು ಮಾಡಿ ನೀವು. ನನಗೆ ಐ ಆಮ್ ಅಪ್ಸೆಟ್ ವಿತ್ ಯು. ನೀವು ದಯವಿಟ್ಟು ಎಲ್ಲ ಸಿನಿಮಾನಲ್ಲೂ ಇವಾಗ ಅದು ಡೈರೆಕ್ಟರ್ ಕ್ಯಾಪ್ ತೆಗೆದು ಧೂಳು ಹೊಡಿಯೋದನ್ನ ನಿಲ್ಲಿಸಬೇಕು ಸರ್. ನನಗೆ ನಿಮ್ಮ ಕ್ಯಾಪ್ ಧೂಳು ಹೊಡಿಬಾರ್ದು. ಆ ಕ್ಯಾಪ್ ಆಕ್ಟಿವ್ ಆಗಿರಬೇಕು. ಸಿನಿಮಾಗಳು ಮಾಡಿ. ಯಾಕೆ ಅಂತಂದರೆ ನೀವು ಸಿನಿಮಾಗಳು ಮಾಡಿದಾಗ ಇವತ್ತಿನ ಸಿನಿಮಾ ಟೆಕ್ನಿಕ್ಯಾಲಿಟೀಸ್ನ ನೀವು ಪಿಕ್ ಮಾಡ್ಕೊತೀರ ಸರ್. ನೀವು ಬುದ್ಧಿವಂತರು ಸರ್. ಸೊ ಒಂದಷ್ಟು ಕ್ವಾಲಿಟಿ ಬೇಕೇ ಬೇಕು. ಯಾಕೆಂದರೆ ಅದನ್ನು ನಾವು ಆ ಥರ ಸಿನಿಮಾನ ನಾವು ತೊಗೊಂಡು ನಾವು ಇನ್ನೊಂದಷ್ಟು ಜನಕ್ಕೆ ಕೊಡ್ತೀವಿ. ಅವರು ಅದರಿಂದ ಇನ್ನೊಂದಷ್ಟು ಜನ ಕಲಿತಾರೆ. ಇನ್ನೊಂದಷ್ಟು ಸ್ಪ್ರೆಡ್ ಆಗಬೇಕು. ಸೊ ಕ್ವಾಲಿಟಿನ ಮೇಂಟೈನ್ ಮಾಡಲೇಬೇಕು ಸರ್ ನೀವು. ಅದಕ್ಕೆ ನೀವು ಯು ಹ್ಯಾವ್ ಟು ಗೋ ಥ್ರೂ ದಟ್ ಎಕ್ಸ್ಪೀರಿಯನ್ಸ್ ಆಫ್ ಮೇಕಿಂಗ್ ಮೋರ್ ಆ್ಯಂಡ್ ಮೋರ್ ಸಿನಿಮಾಸ್. ನಂಬರ್ 1. ನಂಬರ್ 2, ಡೆಪ್ತ್ ಇಡಿ ಸರ್. ನೀವು ಡೆಪ್ತ್ ಇಡಿ, ಸಿನಿಮಾನಲ್ಲಿ ಇಡಿ, ರಿಪಿಟೇಟಿವ್ನೆಸ್ ಮಾಡಿ. ಇದೇ ವಿಚಾರನ ನೀವು ಹೇಳ್ಕೊಂಡೇ ಹೋಗಿ. ನೀವು ನಿಮ್ಮ ಕೊನೆ ಉಸಿರಿರೋವರೆಗೂ ಇದೇ ವಿಚಾರನ ಸಮಾಜಕ್ಕೆ ಕೊಡ್ತಾನೆ ಇರಬೇಕು. ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ. ನಾವು ಯು ಆರ್ ಮೈ ಪ್ರಾಪರ್ಟಿ. ನೀವು ಪ್ರಜಾಕೀಯ ಟರ್ಮ್ಸಲ್ಲಿ ಹೇಳಿದಂಗೆ ನಿಮ್ಮದು ಯಾವುದೇ ಆದಂಥ ಏನೋ ಅಸ್ತಿತ್ವ ಅಂದರೆ ಉಪೇಂದ್ರನ ಥಾಟ್ ಪ್ರೊಸೆಸ್, ಅವ್ರ ಫ್ಯಾಮಿಲಿ ಇರ್ಬೋದು, ವಾಟ್ ಎವರ್, ರೈಟ್. ಬಟ್ ನಮಗೆ ಕೊಟ್ಬಿಟ್ಟಿದ್ದಾರೆ ನಿಮ್ಮನ್ನು. ಸೊ ವಿ ಆರ್ ಡಿಮ್ಯಾಂಡಿಂಗ್ ಯು ಟು ಕಂಟಿನ್ಯೂ ಟು ಟೆಲ್ ದೀಸ್ ಥಿಂಗ್ಸ್ ಟು ಅಸ್ ಅಲ್ವಾ. ಆ ಥರ ಆಗಾಗ ಔಷಧಿಗಳು ಕೊಡ್ತಾನೆ ಇರ್ಬೇಕು ನಮಗೆ. ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಸರ್. ನೀವು ಇನ್ನೂ ಜಾಸ್ತಿ ಮಾಡಬೇಕು. UI ಪರ್ಸ್ನಲಿ ನಾಟ್ ದಟ್ ಗ್ರೇಟ್ ಸರ್. ನೀವು ಎಲ್ಲೋ ಮಾಡ್ಬೋದಾಗಿತ್ತು, ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕಾಗಿತ್ತು. ಹಾಗಂತ ಹೇಳಿ ಐ ಆಮ್ ನಾಟ್ ಗಿವಿಂಗ್ ಅಪ್ ಆನ್ ಯು. ನೀವು ಸೂಪರ್ ಆಗಿ ಸಿ. ನೀವು ಇನ್ನೊಂದು ಹೇಳ್ತೀನಿ, ಏನಕ್ಕೆ ಉಪೇಂದ್ರ ಈಸ್ ವೆರಿ ಇಂಪಾರ್ಟೆಂಟ್ ಅಂತಂದರೆ, ಈಗ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ರಜನಿಕಾಂತ್ ಆಗಿರ್ಬೋದು, ಅಥವಾ ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಅವರು ಇಂಟರ್ ಜನರೇಷನಲ್ ಸ್ಟಾರ್ಸ್. ಈಗ ನಮ್ಮ ತಂದೆಯವರು ಕೂಡ ಅವು ಫಸ್ಟ್ ಶೋ ರಾಜ್ಕುಮಾರ್ ಸಿನಿಮಾ ರಿಲೀಸ್ ಆಗಿದೆ ಅಂತ ಹೋಗಿ ನೂಕು ನುಗ್ಲಲ್ಲಿ ನೋಡೋರು. ನಾನು ಕೂಡ ನಮ್ಮ ಕಾಲೇಜ್ ಫ್ರೆಂಡ್ಸ್ಗಳ ಜೊತೆ ನೂಕು ನುಗ್ಲಲ್ಲಿ ಹೋಗಿ ಅಣ್ಣವ್ರ ಸಿನಿಮಾ ನೋಡ್ತೀವಿ. ಅದೇ ರೀತಿ ರಜನಿಕಾಂತದ್ದು ಒಂದು ಆರ್ಕ್, ಅವ್ರದ್ದೊಂದು ಆರ್ಕ್ ಇರುತ್ತೆ. ಅಮಿತಾಬ್ ಬಚ್ಚನ್ ಆಗಿರ್ಬೋದು. ಆ ಥರ ನಿರ್ದೇಶಕರದ ಹತ್ರ ಆಗಿಲ್ಲ ಸರ್. ನಾವೆಲ್ಲ ಓಕೆ ರಾಮ್ ಗೋಪಾಲ್ ವರ್ಮಾ ಅಂತ ಖುಷಿ ಪಟ್ಟಿದ್ವಿ, ಮಣಿರತ್ನಂ ಅಂತ ಖುಷಿ ಪಟ್ಟಿದ್ವಿ. ಇವತ್ತಿನ ಪೀಳಿಗೆ ಡೆಫಿನೆಟ್ಲಿ ದೇ ವಿಲ್ ದೇ ಹ್ಯಾವ್ ದ ರೆಸ್ಪೆಕ್ಟ್, ಬಟ್ ದೇ ಆರ್ ನಾಟ್ ಫ್ಯಾನ್ ಆಫ್ ರಾಮ್ ಗೋಪಾಲ್ ವರ್ಮಾ ಅಲ್ವಾ. ಆ ಥರ ಆಗಿಲ್ಲ. ಇವಾಗ ನಾವು ಅಷ್ಟೇ. ಈಗ ಪುಟ್ಟಣ್ಣ ಕಣ್ಗಾಲ ಮೇಲೆ ಗೌರವ ಇದೆ, ದೊರೈ ಭಗವಾನ್ ಆಗಿರ್ಬೋದು, ಇವ್ರ ಮೇಲೆಲ್ಲ ಒಂದು ಗೌರವ ಇದೆ. ಆದರೆ ನಾವು ಫ್ಯಾನ್ ಆಗಿದ್ದು ಉಪೇಂದ್ರಗೆ. ಬಟ್ ಉಪೇಂದ್ರ ಹ್ಯಾಡ್ ದಟ್ ಆಪರ್ಚುನಿಟಿ ಲೈಕ್ ಡಾಕ್ಟರ್ ರಾಜ್ಕುಮಾರ್. ಹಿ ಸ್ಟಿಲ್ ಹ್ಯಾಸ್ ದಟ್ ಆಪರ್ಚುನಿಟಿ ವೇರ್ ನಾಟ್ ಜಸ್ಟ್ ಅವರ್ ಜನರೇಷನ್, ದ ನೆಕ್ಸ್ಟ್ ಜನರೇಷನ್, ಅಲ್ಲ ಅಪ್ಕಮಿಂಗ್ ಜನರೇಷನ್, ನೆಕ್ಸ್ಟ್ 20s ಬರ್ತಾರೋ ಹುಡುಗರೆಲ್ಲ, ಅವ್ರಿಗೆಲ್ಲನೂ ಆ ಒಂದು ಉಪೇಂದ್ರ ಅಂತ ಜೋಶ್ ಇದೆ. ಕರಿಮಣಿ ಮಾಲಕ 25-30 ವರ್ಷ ಆದಮೇಲೆ ದೇ ಆರ್ ಡಿಕೋಡಿಂಗ್ ಅಂದರೆ ಯು ಹ್ಯಾವ್ ಸಮಥಿಂಗ್.
ಅದನ್ನು ಇಟ್ಕೊಳ್ಳೋ ಜವಾಬ್ದಾರಿ ನಿಮ್ಮಲ್ಲಿದೆ ಸರ್. ಅದನ್ನು ನೀವು ಐ ವಾಂಟ್ ಯು ಟು ಬಿಕಮ್ ಇಂಟರ್ ಜನರೇಷನಲ್ ಡೈರೆಕ್ಟರ್. ದಯವಿಟ್ಟು ನೀವು ಇವಾಗ ಪ್ಲೀಸ್ ಕಾಮ್ ಡೌನ್, ಕೂಲ್, ಕಾನ್ಸಂಟ್ರೇಟ್ ಮಾಡಿ ಒಂದಷ್ಟು ಸಿನಿಮಾಗಳನ್ನ ಮಾಡಿಕೊಡಿ ನಮಗೆ, ಓಕೆನಾ? ಡು ನಾಟ್, ಅದೇ ಹೇಳ್ದಂಗೆ ನೀವು ತಿರ್ಗಾ ಆ ಟೋಪಿನ ಧೂಳು ಹೊಡಿಬೇಡಿ ಅದಕ್ಕೆ. ಏಕೆಂದರೆ ಆ ಟೋಪಿನ ನೀವು ಸದಾಕಾಲ ಹಾಕ್ಕೊಂಡಿರಬೇಕು. ಆ ದಂಗ್ ದಂಗ್ ತಂದ ದಂಗ್ ಆ ಮ್ಯೂಸಿಕ್ ಬರ್ತಾ ಇದ್ರೆ ನಮಗೆ ಆ ಜೋಶ್ ಬರುತ್ತೆ. ಸೊ ಆ ಸಿನಿಮಾ ಥರ ಆ ಮಾಧ್ಯಮನ ಇಟ್ಕೊಂಡು ನಿಮ್ಮಲ್ಲಿರುವಂಥ ವಿಚಾರಗಳನ್ನ ನೀವು ಸಾಕಷ್ಟು ಇದೆ, ಗ್ರಂಥಗಳು, ವೇದಗಳು, ಉಪನಿಷತ್ಗಳು ಇರೋವಂಥ ವಿಚಾರಗಳನ್ನೆಲ್ಲ ನೀವು ತಗೊಂಡು ಒಂಚೂರು ಮಸಾಲೆ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ಒಂದು ಒಳ್ಳೆ ಟೇಸ್ಟಿ 2.5 ಗಂಟೆ ನಿಮ್ಮದೇ ಆದಂಥ ಜಾನರಲ್ಲಿರುವಂಥ ಸೈಕೊಲಾಜಿಕಲ್ ಥ್ರಿಲ್ಲರ್ ಮಾಡ್ತಿರಲ್ಲ, ಆ ಥರ ಮಾಡಬೇಕು ಸರ್. UI has to be a much better cinema than what you have given to the society. So this is not the end, but this is a good warner for you to make much better movies, because ನಿಮ್ಮಲ್ಲಿರುವಂಥ ವಿದ್ವತ್ತು ಬೇಕು ಸರ್, ಸಮಾಜಕ್ಕೆ ಬೇಕೇ ಬೇಕು. ಇಷ್ಟು ಹೇಳ್ತಾ, ನಂದು ಏನೇ ತಪ್ಪಾಗಿದ್ರು, ಅಕಸ್ಮಾತ್ ನಾನು ಟ್ಯಾಂಜೆನ್ಷಿಯಲ್ಗೆ ಎಲ್ಲಾದರೂ ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ. ಅಪ್ಪಟ ಅಭಿಮಾನಿಯಾಗಿ ಮಾತ್ರ ನಿಮ್ಮನ್ನು ನಾನು ಇದನ್ನು ಕೇಳ್ಕೊಳ್ಬಲ್ಲೆ. ಸೊ ಆಲ್ ದ ಬೆಸ್ಟ್ ಟು ಯು ಸರ್. ಅಗೇನ್ ಈ ಥರ ಫೀಡ್ಬ್ಯಾಕ್ಗಳನ್ನ ನನ್ನ ಥರದ ಹತ್ರ ಸಾಕಷ್ಟು ಸಾವಿರಾರು ಜನರ ಹತ್ರ ತೊಗೊಂಡಿರ್ತಾರೆ. ನೀವು ಅದನ್ನೆಲ್ಲ ಅಸೆಂಬಲ್ ಮಾಡಿಕೊಂಡು ಕಮ್ ಅಪ್ ವಿತ್ ನ್ಯೂವರ್ ಸ್ಟಫ್ ಸರ್. ಸಿನಿಮಾಗಳು ಮಾಡಿ ನೀವು, ಆವಾಗ ಇಟ್ ವಿಲ್ ಬಿ ಮಚ್ ಬೆಟರ್. ಪ್ರಾಕ್ಟೀಸ್ ಮೇಕ್ಸ್ ಎವ್ರಿ ಮ್ಯಾನ್, ಇನ್ಕ್ಲೂಡಿಂಗ್ ಉಪೇಂದ್ರ, ಪರ್ಫೆಕ್ಟ್. ಓಕೆ, ಐ ವಾಂಟ್ ಯು ಟು ಬಿ ಪರ್ಫೆಕ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.